ಗ್ರಾಮ ಪಂಚಾಯಿತಿ ನೌಕರರ ಬಡ್ತಿ ಪಟ್ಟಿಯಲ್ಲಿ ಒಳ ಮೀಸಲಾತಿ ಅಳವಡಿಸಬೇಕು ಮತ್ತು ಹಳೆಯ ತಾತ್ಕಾಲಿಕ ಪಟ್ಟಿಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಮಾದಿಗ ದಂಡೂರು ಸಂಘಟನೆಯಿಂದ ಜಿಲ್ಲಾ ಪಂಚಾಯತ್ ಸಿಇಒರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. 2 ವರ್ಷಗಳಿಂದ ಬಡ್ತಿ ಸಿಗದೆ ನೌಕರರು ಆರ್ಥಿಕ ಹಾಗೂ ಮಾನಸಿಕ ಸಂಕಷ್ಟಕ್ಕೆ ಈಡಾಗಿದ್ದು, ಕೂಡಲೇ ಡಿಆರ್ಡಿಎ ಯೋಜನೆ ನಿರ್ದೇಶಕರ ವರದಿಯಂತೆ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ರಾಜ್ಯ ಅಧ್ಯಕ್ಷ ಪ್ರಭಾಕರ್ ಹದ್ನೂರ್ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಭ್ರಷ್ಟ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ. ಸರ್, ಇವತ್ತು ಇಲ್ಲಿ ಗ್ರಾಮ ಪಂಚಾಯತ್ ಏನು ಸರ್ಕಾರಿ ನೌಕರರು, ಬಿಲ್ ಕಲೆಕ್ಟರ್, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳ ಸೇವೆಯಲ್ಲಿ ಏನು ಪದೋನ್ನತಿಗಾಗಿ ಅವರ ಬಡ್ತಿಗಾಗಿ ಏನು ನೋಟಿಫಿಕೇಶನ್ ಮಾಡದೆ, ಅಧಿಸೂಚನೆಯನ್ನ ಮಾಡದೆ ಇವತ್ತು ಏಕಪಕ್ಷೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೇ ತಿಂಗಳಿನಿಂದ ಒಳ ಮೀಸಲಾತಿ ಜಾರಿಯಾಗಿದೆ. ಆ ಒಳ ಮೀಸಲಾತಿಯನ್ನ ತಿರಸ್ಕಾರ ಮಾಡಿ ಇವತ್ತು ಜಿಲ್ಲಾ ಪಂಚಾಯತಿಯ ಭ್ರಷ್ಟ ಒಬ್ಬ ಅಧಿಕಾರಿ, ಜಿಲ್ಲಾ ಪಂಚಾಯತಿಯ ಉಪ ಕಾರ್ಯದರ್ಶಿ ಲಕ್ಷ್ಮಣ್ ಶೃಂಗೇರಿ ಅವರು ಇವತ್ತು ದಲಿತರಿಗೆ 101 ಉಪಜಾತಿಗಳಿದ್ದಾವೆ. ದಲಿತರಲ್ಲಿ ಆ 101 ಉಪಜಾತಿಗಳಿಗೆ ಸಮರ್ಪಕವಾಗಿ ಮೀಸಲಾತಿ ಅನುಷ್ಠಾನ ಮಾಡ್ಬೇಕಂತೇಳಿ ರಾಜ್ಯದಲ್ಲಿ ಒಳ ಮೀಸಲಾತಿ ಒಂದು ಐತಿಹಾಸಿಕ ಕಾಯ್ದೆ ಜಾರಿಯಾಗಿದೆ ಮೇ ತಿಂಗಳಿನಿಂದ. ಆದ್ರೆ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಆ ಒಂದು ಕಾಯ್ದೆಗೆ ಮಣ್ಣನ್ನ ಎರಚಿ ಇವತ್ತು ದುಡ್ಡಿದ್ದವರಿಗೆ ಇಲ್ಲಿ ಇವತ್ತು ಪದೋನ್ನತಿ ನೀಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮಾದಿಗ ನೌಕರರಿಗೆ, ದಲಿತ ನೌಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಯ ಎಲ್ಲರಿಗೂ ಒಂದೇ, ಆದ್ರೆ ದುಡ್ಡಿದ್ದವ್ರ ಪರವಾಗಿ ಇಲ್ಲಿ ಉಪ ಕಾರ್ಯದರ್ಶಿ ಸೇರಿದಂತೆ ಹಲವಾರು ಭ್ರಷ್ಟಾಧಿಕಾರಿಗಳು ಏಕಪಕ್ಷೀಯವಾಗಿ ರಾಜ್ಯ ಸರ್ಕಾರದ ತೀರ್ಮಾನವನ್ನ ಗಾಳಿಗೆ ತೋರಿ ಬೇಕಾಬಿಟ್ಟಿಯಾಗಿ ರಾತ್ರೋರಾತ್ರಿ ಇವತ್ತು ಕಾಯ್ದೆಯನ್ನ ಇವತ್ತು 34 ತಾತ್ಕಾಲಿಕ ತಿದ್ದುಪಡಿಯನ್ನು ಏನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಒಂದು ಮಲತಾಯಿ ಧೋರಣೆಯನ್ನ, ಅವರ ಏಕಪಕ್ಷ ನಿರ್ಧಾರವನ್ನ ಖಬರ್ದಾರಾಗಿ ನಾವು ಹೇಳ್ತಾ ಇದ್ದೇವೆ. ಮಾದಿಗ ದಂಡೂರು ಹೋರಾಟ ಸಮಿತಿ ನಾವೇನು ರಾಜಕೀಯ ಪಕ್ಷದ ಪರವಾಗಿ ಬಂದಿಲ್ಲ. ಮಾದಿಗರ ಪರವಾಗಿ, ದಲಿತರ ಪರವಾಗಿ ಮಾದಿಗ ದಂಡೂರು ಹೋರಾಟ ಸಮಿತಿ 1997ರಿಂದ ಮಾಪಣ್ಣ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಚಳವಳಿಯನ್ನ ಮುನ್ನಡೆಸಿಕೊಂಡು ಬಂದಿದೆ. ಆ ಚಳವಳಿಗೆ ಬೆನ್ನೆಲುಬಾಗಿ ನಿಂತ ಹಲವಾರು ಜನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಇವತ್ತು ಈ ಕೂಡಲೇ ಈ ತಾತ್ಕಾಲಿಕ ಪಟ್ಟಿಯನ್ನು ಏನು ರದ್ದು ಮಾಡಿ ಇವತ್ತು ಒಳ ಮೀಸಲಾತಿಯ ಅನ್ವಯದಂತೆ ಏನು ರಾಜ್ಯ ಸರ್ಕಾರ ಮೇಲ್ನಲ್ಲಿ ಒಳ ಮೀಸಲಾತಿ ಘೋಷಣೆ ಆಗಿದೆ, ಅದೇ ಪ್ರಕಾರ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಿ ಇವತ್ತೇನು ತಾತ್ಕಾಲಿಕ ಪಟ್ಟಿಯನ್ನು ಹಿಂಪಡೆದು ಇವತ್ತು ಒಳ ಮೀಸಲಾತಿ ಪ್ರಕಾರವೇ ಗ್ರಾಮ ಪಂಚಾಯತಿ ದಲಿತ ನೌಕರರಿಗೆ ಬಡ್ತಿ ಮೀಸಲಾತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ಇವತ್ತು ಜಿಲ್ಲಾ ಪಂಚಾಯತಿ ಸಿಇಒ ಒಬ್ಬ IAS ಅಧಿಕಾರಿ ರಾಹುಲ್ ಸಂಕನೂರ್ ಅವರಿಗೆ ನಾವು ಹೋದವಾರ ಭೇಟಿಯಾಗಿದ್ದೀವಿ. ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಉಪ ಕಾರ್ಯದರ್ಶಿ ಮತ್ತು ಇನ್ನಿತರ ಅಧಿಕಾರಿಗಳು ಸೇರಿ ಇವತ್ತು ದುಡ್ಡಿಗೋಸ್ಕರ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಹುದ್ದೆಗಳನ್ನ. ಇದನ್ನ ನಾವು ಖಂಡತುಂಡವಾಗಿ ನಿರ್ಲಕ್ಷ್ಯ ಮಾಡ್ತೀವಿ. ಈ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಈ ನಮ್ಮ ಧರಣಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸ್ತಾ ಹೋದರೆ ಇಲ್ಲೇ ನಾವು ಅಮ್ಮನ ತಪ್ಪು ಸತ್ಯಾಗ್ರಹವನ್ನು ಕೂಡ್ತೀವಿ. ಪ್ರಭಾಕರ್ ಮಾಪಣ್ಣ ಹದನೂರ್, ರಾಜ್ಯಾಧ್ಯಕ್ಷರು, ಮಾದಿಗ ದಂಡೋರ, ಮಾಪಣ್ಣ ಹದನೂರ್ ಬಣ. ಸುಮಾರು 2 ವರ್ಷಗಳಿಂದ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 2 ಸಲ ಮೆಮೊರಂ ಕೂಡ ಕೊಟ್ಟಿದ್ದೀವಿ. ಏನ್ ಮೆಮೊರಂ ಕೊಟ್ಟಿದೀವಪ್ಪ ಅಂತಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕರವಸೂಲಿಗಾರರು, ಮತ್ತೆ ಬಿಲ್ ಕಲೆಕ್ಟರ್ಗಳು, ಡಾಟಾ ಕಂಪ್ಯೂಟರ್ ಆಪರೇಟರ್ಗಳು ಇವನ್ನೆಲ್ಲ ನೇಮಕ ಮಾಡ್ಬೇಕಂತಂದ್ರೆ ಸರ್ಕಾರ ಏನ್ ಆದೇಶ ಮಾಡಿದೆ, ಒಳ ಮೀಸಲಾತಿ ವರ್ಗೀಕರಣ ಏನ್ ಆದೇಶ ಮಾಡಿದೆ, ಒಳ ಮೀಸಲಾತಿ ವರ್ಗೀಕರಣ ABCD ಅಂತ ಹೇಳಿ ಆದೇಶ ಮಾಡಿದೆ, ಅದ್ರ ಪ್ರಕಾರ ನೇಮಕಾತಿ ಮಾಡ್ಬೇಕು. ಅದನ್ನ ಮಾಡಿಲ್ಲಪ್ಪ ಅಂತಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ 2-3 ಸಲ ಎಚ್ಚರಿಕೆ ಕೊಟ್ಟರು ಕೂಡ ಭ್ರಷ್ಟ ಅಧಿಕಾರಿಗಳು ಯಾವುದೇ ಸಂಘಟನೆ ಪದಾಧಿಕಾರಿಗಳನ್ನು, ಯಾವುದೇ ಸರ್ಕಾರದ ಒಂದು ನಿಯಮವನ್ನು ಗಾಳಿಗೆ ತೂರಿ ತಮ್ಮ ಮನ ಬಂದಂತೆ, ತಮ್ಮ ಇಚ್ಛೆ ಬಂದಂತೆ ದುಡ್ಡು ಕೊಟ್ಟವರಿಗೆ ಮಾಡ್ತಾ ಇದಾರ. ದಯವಿಟ್ಟು ಇದನ್ನ ನಾವು ಬಹಳ ಖಂಡಿಸ್ತಾ ಇದ್ದೇವೆ. ಮುಂದೆ ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ನೇಮಕ ಮಾಡಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡೆದುಕೊಂಡು ABCD ಒಳ ಮೀಸಲಾತಿ ವರ್ಗೀಕರಣ ABCD ಅಂತ ಹೇಳಿ ಜಾತಿಗೆ ಅನುಗುಣವಾಗಿ ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾಜ್ಯ ಸರ್ಕಾರ ಏನು ನೇಮಕ ಮಾಡಿದೆ ಅದ್ರ ಪ್ರಕಾರ ನೇಮಕ ಮಾಡಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ಸರ್ಕಾರವನ್ನು ಕಾನೂನುಬದ್ಧವಾಗಿ ನೇಮಕ ಮಾಡಿಕೊಳ್ಬೇಕು. ಇಲ್ಲ ಅಂತಂದ್ರೆ ಅಂತ ಭ್ರಷ್ಟಾಧಿಕಾರಿಗಳಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ಸರ್ಕಾರ ಗಮನವನ್ನು ತೆಗೆದುಕೊಂಡು ಪಂಚಾಯತ್ ರಾಜ್ಯ ಸಚಿವರಿಗೆ, ಪಂಚಾಯತ್ ರಾಜ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಂಗಳೂರಿಗೆ ಗಮನಕ್ಕೆ ತಂದಿಗೆ ಇಂಥವ್ರನ್ನ ಅಮಾನತುಗೊಳಿಸಬೇಕಂತ ಒಂದು ನಾವು ಉಗ್ರವಾದ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತೀವಿ. ಅದು ಆಗಾದ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕೆಳಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ
ತಮ್ಮ ಮನ ಬಂದಂತೆ ರಾಜ್ಯರೋಷವಾಗಿ ಯಾರನ್ನ ಪಡೆದುಕೊಳ್ಬೇಕು ಯಾರನ್ನ ಪಡೆದುಕೊಳ್ಳಬಾರ್ದಂತ ಕಾನೂನನ್ನು ಗಾಳಿಗೆ ತೂರಿ ತಾವೇನ್ ಮಾಡ್ತಕ್ಕಂತ ಈ ಭ್ರಷ್ಟವನ್ನು ಇಲಾಖೆಯನ್ನ ಅದನ್ನ ತಡೆಗಟ್ಟಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಆಗ್ಲಾರ್ದಂಗೆ ನೋಡಿಕೊಂಡು ಹೋಗ್ಬೇಕಂತ ಹೇಳಿ ಈ ಮಾದಿಗೌಡರು ಹೋರಾಟ ಸಮಿತಿಯನ್ನು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಜೈ ಮಾದಿ. ನಮ್ಮ ಹೆಸರು ಬಸವರಾಜ್ ಮೇತ್ರಿ ಅಂತ ಹೇಳಿ ಮಾದಿಗೌಡರು ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ.